ಡಿಸೆಂಬರ್ 31ರಂದು ಕಲಬುರಗಿಯ ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮದ ಹೊರವಲಯದಲ್ಲಿ ಕಮಲಾಪುರ ಪೊಲೀಸರಿಗೆ ಶವವೊಂದು ಸಿಕ್ಕಿರುತ್ತೆ. ಯಾರದ್ದು ಅಂತ ನೋಡಿದ್ರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೂಡಿ ಗ್ರಾಮದ ನಿವಾಸಿ ಅಂಬರಾಯ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರು ಮನೆಯವರನ್ನ ವಿಚಾರಿಸಿದಾಗ ಅಂಬರಾಯ್ ಮನೆಗೆ ಬಂದವನು 15 ದಿನ ಅಲ್ಲೇ ಠಿಕಾಣಿ ಹೂಡಿದ್ದ. ಆದ್ರೆ ಹೊಸ ವರ್ಷದ ಹಿಂದಿನ ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು 4 ದಿನವಾದ್ರೂ ಮನೆಗೆ ಸೇರ್ಲಿಲ್ಲ ಅಂತ ತಿಳಿಯುತ್ತೆ. ಆಮೇಲೆ ನೋಡಿದ್ರೆ ಹೊಲವೊಂದರಲ್ಲಿ ಶವವಾಗಿ ಸಿಕ್ಕಿದ್ದ. ಆಮೇಲೆ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗಿತ್ತು. ಆದ್ರೆ ಅಂಬರಾಯ್ ಹೇಗೆ ಸತ್ತ, ಯಾರು ಕೊಂದ್ರು ಅನ್ನೋದು ಆಗ ಗೊತ್ತಾಗಿರ್ಲಿಲ್ಲ. ಆದ್ರೆ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ ಪೊಲೀಸರೀಗ ಅಂಬರಾಯ್ನ ಕೊಲೆ ರಹಸ್ಯ ಭೇದಿಸಿದ್ದು ಭಯಾನಕ ಸತ್ಯ ಹೊರಬಿದ್ದಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 2, 2024 ದಿನ ಒಂದು ಕೊಲೆ ಪ್ರಕರಣ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ. ಅದು ಮೃತನ ಹೆಸರು ಅಂಬರಾಯ ಪಟ್ಟೇದಾರು. ಇವರು ನೇಟಿವ್ ಬಂದು ಜೇವರ್ಗ ತಾಲೂಕು ಕೂಡಿ ಗ್ರಾಮ, ಬಟ್ ಮದುವೆ ಆಗಿ ಸಂಗಮೇಶ್ವರ ಕಾಲನಿದಲ್ಲಿ ವಾಸವಾಗ್ತಾ ಇದ್ದರು. ಅವರು ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ರು. ಅವರು ಆ ದಿನ 29th ಅವರು ಫಾದರ್ ಇನ್ ಲಾ ಮನೆಗೆ ಬರ್ತೀನಿ ಅಂತ ರಾತ್ರಿ 9 ಗಂಟೆಗೆ ಫೋನ್ ಮಾಡಿದ ಮೇಲೆ ಆಮೇಲೆ ಅವರು ಸಂಪರ್ಕದಲ್ಲಿ ಸಿಗಲಿಲ್ಲ. ಅವ್ರಿಗೋಸ್ಕರ ಹುಡುಕಾದರೂ ಸಿಗಲಿಲ್ಲ. ತದನಂತರ ಓಕ್ಲಿ ಗ್ರಾಮದಲ್ಲಿ ಡೆಸರ್ಟೆಡ್ ಪ್ಲೇಸ್ದಲ್ಲಿ ಅವ್ರ ಮೃತದೇಹ ಕಂಡು ಬಂದಿದೆ. ಅದು ಮೇಲಿನ ಚುಚ್ಚಿದ ಗಾಯಗಳು ಇತ್ತು. ಈ ಸಂಬಂಧಪಟ್ಟ ಕೊಲೆ ಪ್ರಕರಣ ಕಮಲಾಪುರ ಠಾಣೆಯಲ್ಲಿ ದಾಖಲಾಗಿದೆ. ಬಾವನ ಮರ್ಡರ್ಗೆ ನಾದಿನಿಯೇ ಇಟ್ಟಿದ್ಲು ಮುಹೂರ್ತ. ನಾದಿನಿಯ ಪ್ರಿಯಕರ ಆ್ಯಂಡ್ ಗ್ಯಾಂಗ್ನಿಂದ ಮರ್ಡರ್. ತನಿಖೆ ಶುರು ಮಾಡಿದ ಪೊಲೀಸರಿಗೆ ಯಾರು ಕೊಲೆ ಮಾಡಿದ್ದು, ಯಾಕೆ ಮಾಡಿದ್ದು ಅನ್ನೋ ವಿಚಾರ ಗೊತ್ತಾಗಿರ್ಲಿಲ್ಲ. ಕೊನೆಗೆ ಪೊಲೀಸರು ಮೊಬೈಲ್ ನೆಟ್ವರ್ಕ್ ಟ್ರೇಸ್ ಮಾಡಿದ್ದಾರೆ. ಶವ ಸಿಕ್ಕ ಸ್ಥಳದಲ್ಲಿ ಯಾರ್ಯಾರು ಮೊಬೈಲ್ಗಳು ಇದ್ವು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಆಗ ಬಯಲಾಯ್ತು ನೋಡಿ ನಾದಿನಿಯ ಕ್ರೈಮ್ ಕಹಾನಿ. ಈ ಫೋಟೋದಲ್ಲಿ ನೋಡ್ತಿದ್ರಲ್ವಾ, ಇವಳೇ ನೋಡಿ ಮೃತ ಅಂಬರಾಯ್ ನಾದಿನಿ ಅಂಬಿಕಾ. ಈ ಅಂಬಿಕಾಳೆ ಅಂಬರಾಯನ ಕೊಲೆ ಹಿಂದಿನ ಸೂತ್ರಧಾರಿ ಅನ್ನೋದು ತನಿಖೆಯಲ್ಲಿ ಬಯಲಾಗಿತ್ತು. ಆದ್ರೆ ಯಾಕೆ ಕೊಲೆ ಮಾಡಿಸಿದ್ದು, ಕಾರಣ ಏನು ಅಂತ ಹುಡುಕಿದಾಗ ಗೊತ್ತಾಗಿದ್ದು ಅಕ್ಕನ ಗಂಡನ ಅಸಲಿ ಬಣ್ಣ. ಹೌದು, 1 ತಿಂಗಳಿನಿಂದ ಈ ಅಂಬರಾಯ್ ಹೆಂಡತಿ ಮನೆಯಲ್ಲೇ ಬಿಡಾರ ಹೂಡಿದ್ದ. ಹೀಗಾಗಿ ಹೆಂಡತಿ ತಂಗಿ ಮೇಲೆ ಈ ಅಂಬರಾಯ್ ಕಣ್ಣು ಹಾಕಿದ್ದ. ಇತ್ತ ಅಂಬಿಕಾ ರಾಜು ಎಂಬಾತನನ್ನ ಪ್ರೀತಿ ಕೂಡ ಮಾಡ್ತಾ ಇದ್ಲು. ಈ ವಿಚಾರವು ಅಂಬರಾಯನಿಗೆ ಗೊತ್ತಾಗಿತ್ತು. ಈ ವಿಚಾರವಾಗಿ ನಾದಿನಿ ಅಂಬಿಕಾ ಜೊತೆ ಜಗಳ ಕೂಡ ಆಡಿದ್ದ. ಇಷ್ಟೇ ಅಲ್ಲದೆ ನಿತ್ಯವೂ ಅಂಬಿಕಾಳಿಗೆ ಪೀಡಿಸ್ತಾ ಇದ್ದಂತೆ. ಅಂಬಿಕಾ ಸಹಿಸಿಕೊಳ್ಳುವಷ್ಟು ದಿನ ಸಹಿಸಿಕೊಂಡಿದ್ದಾಳೆ. ಕೊನೆಗೆ ಪ್ರಿಯಕರ ರಾಜು ಜೊತೆ ಸೇರಿ ಬಾವನ ಮರ್ಡರ್ಗೆ ಸ್ಕೆಚ್ ಹಾಕಿದ್ದಾಳೆ. A1 ಅಂದ ಮೇನ್ ಆರೋಪಿ ಯಾರಿದ್ದಾನೋ ರಾಜು ಅವರು ಈ ವಿಕ್ಟಿಮ್ ಅಂಬರಾಯ ಅವರ ವೈಫ್ ತಂಗಿ ಅಂಬಿಕಾ ಅಂತಿದ್ದಾರೆ. ಇವರಿಬ್ಬರು ಪರಸ್ಪರ ಅಂದರೆ ಪ್ರೀತಿ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಏನಂದರೆ ಇವರು ಅಂಬರಾಯ ಅನ್ನೋರು ಅವರ ಅಂಬಿಕಾ ಅನ್ನೋವಳಿಗೆ ಸ್ವಲ್ಪ ಕಿರುಕುಳ ಕೊಡ್ತಾಯಿದ್ರು. ಅಂದರೆ ನಿಮ್ಮ ಮದುವೆ ಮಾಡ್ಕೊ, ನನ್ನ ಜೊತೆ ಇರು, ಆ ರೀತಿಯಲ್ಲಿ ಸ್ವಲ್ಪ ಅವ್ರು ಕಿರುಕುಳ ಕೊಡ್ತಾಯಿದ್ರು. ಇದೇ ಕಿರುಕುಳನ್ನು ಬಗ್ಗೆ ಅವರು ಅಂಬಿಕಾ ಅನ್ನೋವಳು ರಾಜು ಅವ್ರಿಗೆ ಸತತವಾಗಿ ಹೇಳ್ತಾಯಿದ್ರು, ಈ ಥರ ನನಗೆ ಅಂದರೆ ಹೆಂಡತಿ ಹಸ್ಬೆಂಡ್ ಏನಾಗ್ತಾರೆ, ಅವ್ರಿಗೆ ಭಾವ ಆಗ್ತಾರೆ, ಈ ಥರ ಅವರು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ, ನನ್ನ ಜೊತೆ ಇರು, ನನ್ನ ಜೊತೆ ಇದೆಲ್ಲ ಸೆಕ್ಷುವಲ್ ಕೈಂಡ್ ಆಫ್ ಇದು ಹರಾಸ್ಮೆಂಟ್ ಎಲ್ಲ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾಗ ಆಮೇಲೆ ಇವರು ಹೇಳ್ತಾರೆ, ಅವರಿದ್ದರೆ ನನಗೆ ತೊಂದರೆ ಆಗುತ್ತೆ, ಅವರು ಇರಬಾರ್ದು ಅನ್ನೋ ಲೆಕ್ಕದಲ್ಲಿ ಸ್ವಲ್ಪ ಕೊಲೆ ಮಾಡುವ ರೀತಿಯಲ್ಲಿ ಪ್ರಚೋದನೆ ನೀಡುತ್ತಾರೆ. ಅಕ್ಕನ ಗಂಡ ಕೊಟ್ಟ ಕಿರುಕುಳದಿಂದ ಅಂಬಿಕಾ ಬೇಸತ್ತು ಹೋಗಿದ್ಲು. ಇನ್ನೇನು ಮಾಡುದು ಅಂತ ಪ್ರಿಯಕರ ಹತ್ತಿರ ವಿಚಾರ ಹೇಳಿದ್ದಾಳೆ. ಇಬ್ಬರು ಸೇರಿ ಅಂಬರಾಯ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ. ಅದರಂತೆ ಡಿಸೆಂಬರ್ 29ರಂದು ಕೆಲಸ ಮುಗಿಸಿಕೊಂಡು ಹೆಂಡತಿ ಮನೆಗೆ ಬರ್ತಿರುವಾಗ
ರಾಜು ಸ್ನೇಹಿತ ಅಂಬರಾಯನನ್ನ ಪಾರ್ಟಿ ಮಾಡೋಣ ಬಾ ಅಂತ ಕರ್ಕೊಂಡು ಬಂದಿದ್ದಾನೆ. ಅಲ್ಲಿಂದ ಅಂಬರಾಯನನ್ನ ಹೊಲವೊಂದಕ್ಕೆ ಕರೆದುಕೊಂಡು ಬರಲಾಗಿತ್ತು. ತಾನು ಪ್ರೀತಿ ಮಾಡುವ ಹುಡುಗಿಗೆ ಕಾಟ ಕೊಡ್ತಿದ್ದ ಅಂತ ರಾಜು ರಕ್ತ ಕೊತ ಕೊತ ಕುದಿತಾ ಇತ್ತು. ಅಷ್ಟೇ ನೋಡಿ, ಅಂಬರಾಯನ ಎದೆಗೆ ಚಾಕು ಚುಚ್ಚಿ ರಾಜು ಕೊಲೆ ಮಾಡಿಯೇ ಬಿಟ್ಟಿದ್ದಾನೆ. ಜೊತೆಯಲ್ಲಿರುವ ಕೆಲವು ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಇವ್ರನ್ನ ಕೊಲೆ ಮಾಡಬೇಕು ಅಂತ ಒಂದು ಅವರವ್ರ ನಡುವೆ ಮಾತುಕತೆ ಪ್ಲ್ಯಾನ್ ಮಾಡಿಕೊಂಡು ಆ ದಿನ 29th ಸಂಜೆ ಟೈಮ್ಗೆ ಅವರು ಹುಮ್ನಾಬಾದ್ ರಿಂಗ್ ರೋಡ್ಗೆ ರೀಚ್ ಆಗ್ತಾರೆ. ಅದರಲ್ಲಿ ವಿಶಾಲ್ ಅನ್ನೋವನು ಅಂಬರಾಯಿಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಅಂಬರಾಯ್ ಅನ್ನೋರು ಅವ್ರ ಗಾಡಿಯಲ್ಲೇ ಕೂರಿಸ್ಕೊಂಡು ವಿಶಾಲು, ಅರುಣ್ ಮತ್ತು ಅಂಬರಾಯ್ 3 ಜನ ಗಾಡಿಯಲ್ಲಿ ಕಮಲಾಪುರಕ್ಕೆ ಬರ್ತಾರೆ. ಆ ಹಿಂದೆನೇ ಕಾರಲ್ಲಿ ಇತರ ಆರೋಪಿತರು ಕಾರಲ್ಲಿ ಬರ್ತಾರೆ. ಕಮಲಾಪುರಕ್ಕೆ ಬಂದು ಅಲ್ಲೊಂದು ವೈನ್ ಶಾಪಲ್ಲಿ ಡ್ರಿಂಕ್ಸ್ ತೊಗೊಂಡು ಓಕ್ಲಿ ಹತ್ತಿರ ನೀರು ಹೋಗ್ತಾರೆ. ಅಲ್ಲಿ ಅವರು ಪ್ಲ್ಯಾನ್ ಮಾಡ್ತಾರೆ. ಅವ್ರು ಬಂದು ರೀಚ್ ಆದಮೇಲೆ ಅವರು ಏನು ಚಾಕು ತಂದಿರ್ತಾರೆ, ಆ ಚಾಕು ತೊಗೊಂಡು ಅವ್ರಿಗೆ ಚುಚ್ತಾರೆ. ಕಮಲಾಪುರ ಠಾಣೆ ಪೊಲೀಸರು ಕೊಲೆ ಪ್ರಕರಣವನ್ನ ಭೇದಿಸಿದ್ದಾರೆ. ನಾದಿನಿಯೇ ಕೊಲೆಗೆ ಮುಖ್ಯ ಕಾರಣ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಪ್ರಿಯಕರ ರಾಜು ಬರುಡಾ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳನ್ನ ಬಂಧಿಸಿದ್ದು, ಪ್ರೇಯಸಿ ಹೇಳಿದಂತೆ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಗಾಡಿಯಲ್ಲಿ ಕಮಲಾಪುರಕ್ಕೆ ಬರ್ತಾರೆ. ಆ ಹಿಂದೆನೇ ಕಾರಲ್ಲಿ ಇತರ ಆರೋಪಿತರು ಕಾರಲ್ಲಿ ಬರ್ತಾರೆ. ಕಮಲಾಪುರಕ್ಕೆ ಬಂದು ಅಲ್ಲೊಂದು ವೈನ್ ಶಾಪಲ್ಲಿ ಡ್ರಿಂಕ್ಸ್ ತೊಗೊಂಡು ಓಕ್ಲಿ ಹತ್ತಿರ ನೀರು ಹೋಗ್ತಾರೆ. ಅಲ್ಲಿ ಅವರು ಪ್ಲ್ಯಾನ್ ಮಾಡ್ತಾರೆ. ಅವ್ರು ಬಂದು ರೀಚ್ ಆದಮೇಲೆ ಅವರು ಏನು ಚಾಕು ತಂದಿರ್ತಾರೆ, ಆ ಚಾಕು ತೊಗೊಂಡು ಅವ್ರಿಗೆ ಚುಚ್ಚಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಮೇಲೆ ವಿಶಾಲು, ಅರುಣ್, ವಿಶಾಲ್ ಅನ್ನೋವನು ಅಂಬರಾಯ ಗಾಡಿ ಇದ್ದರೆ ಅನುಮಾನ ಬರುತ್ತೆ ಅಂತ ಅವ್ರ ಗಾಡಿ ತೊಗೊಂಡು ಅವ್ರು ಆಳಂದ ತಾಲೂಕು ಗೋಲಾ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇವರ ಬೈಕು ಮತ್ತು ಏನು ಚಾಕು ತಂದಿದ್ದಾರೆ ಅವರೆಲ್ಲ ಅಲ್ಲೇ ಮುಚ್ಚಿಡ್ತಾರೆ. ಸೊ ಇದು ಮೇಯ್ನ್ ಮೋಟಿವ್ ಪ್ಲಸ್ ಯಾವ ಥರ ಮಾಡಿರೋ ಅನ್ನೋದು ನಾವು ನಮ್ಮ ತನಿಖೆಯಲ್ಲಿ ಪತ್ತೆ ಆಗಿದೆ. ಒಟ್ನಲ್ಲಿ ಉಗುರಲ್ಲಿ ಹೋಗುವ ವಿಚಾರಕ್ಕೆ ಕೊಡಲಿ ತಗೊಂಡ್ರು ಅನ್ನೋ ಹಾಗೆ ಮನೆಯಲ್ಲಿ ಕೂತು ಬಗೆಹರಿಸಬೇಕಿದ್ದ ಸಮಸ್ಯೆಗೆ ನಾದಿನಿ ಅಂಬಿಕಾ ಅಕ್ಕನ ತಾಳಿಯನ್ನೇ ಕಿತ್ತಾಕುವ ನಿರ್ಧಾರ ತೆಗೆದುಕೊಂಡಿದ್ದು ದುರಂತ.